ಹಲೋ ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಇವಾಗೊಂದು ಒಳ್ಳೆಯ ಗೀ ರೈಸ್ ವಿತ್ ಚಿಕನ್ ಗ್ರೇವಿ ಮಾಡೋದು ಹೆಂಗಂತ ಬನ್ನಿ. ಇದಕ್ಕೆ ಬೇಕಪ್ಪು ಐಟಮು ಒಂದು 10 ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ, ಒಂದು 8 ಟೊಮೆಟೊ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು 8ರಿಂದ 10 ಹಸಿಮೆಣಸು, ಗರಂ ಮಸಾಲ ಪುಡಿ, ಗರಂ ಮಸಾಲ ಐಟಮ್ಸು, ಪುದೀನ ಒಂದು ಕಟ್ ಕೊತ್ತಂಬರಿ ಸೊಪ್ಪು, ಎಣ್ಣೆ, ತುಪ್ಪ, ದ್ರಾಕ್ಷಿ ಗೋಡಂಬಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಳ್ಳು. ಇವಾಗ ಮಾಡೋದು ಹೆಂಗಂತ ಬನ್ನಿ. ಇಲ್ಲೊಂದು ಪ್ರೊಸೆಸ್ ಕಟ್ಟಾಯಿತು, ಬಟ್ ನಾನು ಹೇಳ್ತೇನೆ ನಿಮಗೆ. ಇದಕ್ಕೆ 100 ml ಎಣ್ಣೆ, ಆಮೇಲೆ 8 ಮೆಣಸು, ಆಮೇಲೆ 10 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡದ್ದು ಇದಕ್ಕೆ ಹಾಕಿದೆ, ಆಮೇಲೆ 2.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನೀವು ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ಆಯಿತಾ? ಯಾಕಂದರೆ ಎಲ್ಲದೂ ಸ್ಮ್ಯಾಶ್ ಆಗಿ ಬೇಯ್ಕದು. ಇವಾಗ 8 ಟೊಮೆಟೊ ಕಟ್ ಮಾಡಿ ಇಟ್ಕೊಳ್ಳೋದು ಹಾಕಿ ಮಿಕ್ಸ್ ಮಾಡಿ, ತಳ ಬಿಡೋಕ್ಕಾಗ ಮಿಕ್ಸ್ ಮಾಡ್ತಾ ಇರ್ಕ ನಾವು ಹೈ ಫ್ಲೇಮಲ್ಲಿರೋದ್ರಿಂದ. ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸಿ. ಇವಾಗ ಇಷ್ಟು ಸ್ಮೂತ್ ಆದಮೇಲೆ ನಾವಿಲ್ಲಿ 2.5 kg ಚಿಕನ್ ತಗೊಂಡಿದ್ದು ಅದನ್ನು ಹಾಕ್ತಿದ್ದೆ. ಚಂದ ಮಾಡಿ ಮಿಕ್ಸ್ ಮಾಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಮುಚ್ಚಿ ಬೇಯಿಸಿ. ಒಂದು 10ರಿಂದ 15 ನಿಮಿಷ ಬೇಯಿಸಿ. ಇದೀಗ ನಾವು 10ರಿಂದ 15 ಜನಿಗೆ ಆಪಷ್ಟು ಮಾಡ್ತಿತ್ತು. ನಿಮ್ಗೆ ಕಡಿಮೆ ಕ್ವಾಂಟಿಟಿ ಬೇಕಾದ್ರೆ ಕಡಿಮೆ ಕ್ವಾಂಟಿಟಿ ಮಾಡ್ಕೊಳ್ಲಕ್ಕೆ ನೀವು. ಚಿಕನ್ ಚಂದ ಬೆಂದಿತ್ತು. ಇವಾಗ ಒಂದು 5 ಟೀ ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕೋಣ ಇದಕ್ಕೆ. ಇದರಲ್ಲಿ ಒಂದು ಮುಷ್ಟಿ ಗೋಡಂಬಿ, ಒಂದು ಮುಷ್ಟಿ ಎಳ್ಳಿತ್ತು. ಇದನ್ನು ಅರ್ಧ ಗಂಟೆ ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದು. ಇದನ್ನು ಚಂದ ನೈಸ್ ಪೇಸ್ಟ್ ಮಾಡಿ ಇಟ್ಕೊಂಡ್ಕ. ಇದನ್ನು ಇವಾಗ ಇದಕ್ಕೆ ಹಾಕೊಂಡ್ಕ. ಹಾಕಿ ಒಂದು ಮಿಕ್ಸ್ ಮಾಡಿ ಒಂದ್ಸಲ. ಇದರಲ್ಲಿ 2 ಮುಷ್ಟಿ ಕೊತ್ತಂಬರಿ ಸೊಪ್ಪು, 2 ಮುಷ್ಟಿ ಪುದೀನ ಇತ್ತು, 1 ಮುಷ್ಟಿ ಕಾಯಿ ತುರಿ. ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡ್ಕೊ. ಇದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊ. ಈ ಪೇಸ್ಟ್ ಮಾಡೋಕ್ಕಿಂತ ಮುಂಚೆನೇ ಒಂದು ಸಲ ಖಾರ ಸಾಕ ಅಂತ ಕಣ್ಕಣಿ. ಒಂದು ವೇಳೆ ಖಾರ ಸಾಕಾಗಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಈ ಪೇಸ್ಟಿಗೆ ಒಂದೆರಡು ಹಸಿಮೆಣಸು ಹಾಕಿ ಗ್ರೈಂಡ್ ಮಾಡಿ. ಇದು ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಬಿಡಿ, ಒಂದು 10 ನಿಮಿಷ ಕುದೀಲಿ.
ಚಿಕನ್ ಗ್ರೇವಿ ಚೆಂದ ಕೊದ್ದು ರೆಡಿ ಆಯ್ತು ಇವಾಗ. ನೆಕ್ಸ್ಟ್ ಇವಾಗ ಗೀ ರೈಸ್ ಮಾಡೋದು ಹೆಂಗಂತ ಕಾಂಬ ಬನ್ನಿ. ಒಂದು ಪಾತ್ರೆಯಲ್ಲಿ ಫುಲ್ ನೀರು ಇಟ್ಕೊಳ್ಳಿ. ಇವಾಗ ಇದಕ್ಕೆ ನಾವು 1.5 kg ಅಕ್ಕಿ ತೊಗೊಳ್ತಾ ಇತ್ತು. ಇದಕ್ಕೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿ, ಚಕ್ಕೆ, ಏಲಕ್ಕಿ, ಲವಂಗ, ಮೊಗ್ಗು, ಪಲಾವ್ ಎಲೆ, 1 ಮುಷ್ಟಿ ಆಪಷ್ಟು ಈರುಳ್ಳಿ. ಇದಕ್ಕೆ 1-2 ಸ್ಪೂನ್ ಉಪ್ಪು ಸೇರಿಸಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಮುಚ್ಚಿ ಕುದಕ್ಕಿಡಿ ನೀರನ್ನು. ಇಲ್ಲಿ ನಾನು 1.5 kg ಬಿರಿಯಾನಿ ಅಕ್ಕಿ ತಗೊಂಡಿದ್ದು, ಅರ್ಧ ಗಂಟೆ ಮುಂಚೆನೇ ನೆನೆಸಿ ಇಟ್ಕಿದ್ದನ್ನು. ಈಗ ನೀರು ಕೊದೀತಾ ಇತ್ತು. ಇದಕ್ಕೆ ಇವಾಗ ನೆನೆಸಿ ಇಟ್ಟು ಅಕ್ಕಿನ ಇದಕ್ಕೆ ಹಾಕಕ್ಕೆ. ಚೆಂದ ಮಾಡಿ ಮಿಕ್ಸ್ ಮಾಡಿ ಮುಚ್ಚಿ ಬೇಯಿಸೋಕ್ಕಿಡಿ. ಈಗ ಇಲ್ಲ ಅನ್ನ ಚೆಂದ ಬೆಂದಿತ್ತು. ಇದನ್ನೀಗ ಜರಡಿ ಮಾಡ್ಕೊಳ್ಕೊ. ಒಂದು ಕಪ್ ತಗೊಂಡು ಒಂದು ಸ್ವಲ್ಪ ಹಾಲು, ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಕೊ. ಇದಕ್ಕೆ ಫುಡ್ ಕಲರು ಹಾಕ್ಬೋದು ನೀವು, ಬಟ್ ಫುಡ್ ಕಲರ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದ್ಕೊಂಡು ನಾವು ಅರಿಶಿನ ಹಾಕಿ ಮಿಕ್ಸ್ ಮಾಡ್ತಿತ್ತು ಡೆಕೋರೇಷನ್ನಿಗೋಸ್ಕರ. ನಿಮ್ಗೆ ಬೇಕಿದ್ರೆ ಹಾಕೊಂಡ್ಲಕ್ಕ, ಇಲ್ಲಾಂದ್ರೆ ಬೇಡ ಅಂದರೆ ಸ್ಕಿಪ್ ಮಾಡ್ಲಕ್ಕ. ಗೀ ರೈಸ್ ಮಾಡೋದ್ರಿಂದ ತುಪ್ಪನೇ ಮೇನ್ ಇಂಪಾರ್ಟೆಂಟ್ ಆಗ್ತಿದ್ದಕ್ಕೆ. ಇವಾಗ ತುಪ್ಪ ಒಂದು ಸ್ವಲ್ಪ ಕಾಸ್ಕೊಂಡ್ಕ. ತುಪ್ಪ ಬಿಸಿ ಆದಮೇಲೆ ಒಂದು ಮುಷ್ಟಿ ಗೋಡಂಬಿ ಹಾಕಣಿ. ಗೋಡಂಬಿ ಹುದ್ದಾದ್ಮೇಲೆ ಸೈಡಿಗೆ ತೆಗೆದಿಟ್ಕೊಳ್ಳಿ. ಅದೇ ತುಪ್ಪಕ್ಕೆ ಒಂದು ಮುಷ್ಟಿ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊಳ್ಳಿ. ಗೀ ರೈಸ್ ಮತ್ತು ಗ್ರೇವಿ ತಿಂಬತ್ತಿಗೆ ಮಧ್ಯೆ ಮಧ್ಯೆ ದ್ರಾಕ್ಷಿ ಒಂದೊಂದು ಬೈಟಿಗೆ ಸಿಕ್ಕುವತ್ತಿಗೆ ಅದೊಂಥರ ಮಜಾನೇ ಬೇರೆ ಸಿಕ್ಕತ್ತೆ ನಿಮಗೆ. ಒಂದ್ಸಲ ನೀವೇ ಮಾಡಿ ಮನೇಲಿ ತಿಂದು ನನಗೆ ಎಕ್ಸ್ಪೀರಿಯನ್ಸನ್ನು ಕಮೆಂಟ್ ಮಾಡಿ ಆಯಿತಾ. ತುಪ್ಪ, ಗೋಡಂಬಿ, ದ್ರಾಕ್ಷಿನ ಒಂದು ಬೌಲಿಗೆ ಹಾಕಿ ಇಟ್ಕೊಳ್ಕೊ. ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ರೈಸ್ ಹಾಕೊಳ್ಕ. ಇದಕ್ಕೆ ಇವಾಗ ಹಾಲು ಮತ್ತು ಅರಿಶಿನ ಹಾಕಿರತ್ತಲ್ಲ, ಅದನ್ನು ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ಒಂದೊಂದು ಸ್ಪೂನ್ ಹಾಕೊಳ್ಳಿ. ಆಮೇಲೆ ತುಪ್ಪ, ಗೋಡಂಬಿ, ದ್ರಾಕ್ಷಿನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹಾಕೊಂಡ್ಕ. ಮತ್ತು ಇದ್ರ ಮೇಲೆ ಪುನಃ ರೈಸ್ ಹಾಕೊಂಡ್ಕ.
ಹಾಕೊಂಡ್ಮೇಲೆ ಹಾಲು ಮತ್ತು ಅರಿಶಿಣದ ಮಿಕ್ಸ್ ಇರುತ್ತಲ್ಲ ಅದನ್ನು ಮಧ್ಯೆ ಮಧ್ಯೆ ಹೀಗೆ ಒಂದೊಂದು ಸ್ಪೂನ್ ಹಾಕೊಳ್ಳಿ. ಇದಕ್ಕೀಗ ಉಳಿದಿದ್ದ ತುಪ್ಪ, ಗೋಡಂಬಿ, ದ್ರಾಕ್ಷಿ ಮಿಕ್ಸನ್ನು ಫುಲ್ ಹಾಕೊಳ್ಳಿ. ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಸ್ಲೋಲಿ ಮಿಕ್ಸ್ ಮಾಡಿ ಒಳ್ಳೆ ಟೇಸ್ಟಿಯಾಗಿ ಗೀ ರೈಸ್ ಮತ್ತು ಚಿಕನ್ ಗ್ರೇವಿ ರೆಡಿ ಆಯಿತು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಕಮೆಂಟು, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಇನ್ನೊಂದು ವೀಡಿಯೋದಲ್ಲಿ ಬರ್ತೆ. ಬಾಯ್.